ಎಲ್ಲ ನಮ್ಮ ಸಹೋದರಿಗಳಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಪ್ರಕಾಶ್ ಅವರು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಡೈರೆಕ್ಟರ್ ಆರ್ಟಿಸ್ಟ್ ದರ್ಶನ್ ಡೈರೆಕ್ಟರ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಎಲ್ಲರಿಗೂ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದು ಅವ್ರ ನನಗೆ ಅದ್ಭುತವಾಗಿ ಸಿನಿಮಾ ಪ್ರಕಾಶ್ ಮಾಡಿರ್ತಾನೆ ಕಾನ್ಫಿಡೆನ್ಸ್ ನನಗಿದೆ. ಅಂಡ್ ನಾನು ವೇಟ್ ಮಾಡ್ತಾ ಇದ್ದೀನಿ ಪ್ರಕಾಶ್ ಮಾರ್ನಿಂಗ್ ಶೋ ನಾನು ನಿಮ್ ಜೊತೆ ಈ ಸಿನಿಮಾ ನೋಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಾರಿ ಹೇಳಿದೆ ನಾನು ಹಾಡು ಕಂಪೋಸ್ ಮಾಡಬೇಕು, ದರ್ಶನ್ ಸರ್ ಅದನ್ನು ನೋಡಬೇಕು ತುಂಬಾ ಆಸೆ. ನಾನು ಈ ನನ್ನ ಆಸೆನ ಪೂರೈಸಲಿಕ್ಕೆ ಕಾರಣವಾದ ಪ್ರಕಾಶ್ ಸರ್ ಸಿನಿಮಾ ಸಕಲಾಗಿ ಬಂದಿದೆ. ಐ ಆಮ್ ಎಂಜಾಯಿಂಗ್ ದ ಬ್ಯಾಲೆನ್ಸ್ ಪ್ರೋಸೆಸ್. ಬಿಕಾಸ್ ಎಲ್ಲರೂ ಅದ್ಭುತವಾದ ಸಿನಿಮಾ, ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲ ಒಳ್ಳೆ ಜೈ ಕನ್ನಡ. ಇವತ್ತು ನಿನ್ನೆ ಒಂದು ಪರಿಚಯ ಆಗದ ದರ್ಶನ್ ಮಾತಾಡೋದು ಪೋಸ್ಟ್ ಮಾಡೋದಕ್ಕೆ ನಾವು ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಮನಸ್ಸಲ್ಲಿರೋ ವಿಷಯ. ಹಾಗೆ ದರ್ಶನ್ ಯಾವಾಗಲೂ ಅಷ್ಟೇ ಇಲ್ಲಿದೆ. ಈ ಸಿನಿಮಾನ ನಾವು ಮಾತಾಡೋಕೆ ಶುರು ಮಾಡಿದ್ದು ತಾರಕ್ ಹೋದಾಗ 2017 ಎಂಡಲ್ಲಿ. ಈ ಸಿನಿಮಾ ಕಥೆ ಕೇಳಿದ ತಕ್ಷಣ ದರ್ಶನ್ ಹೇಳಿದಿಷ್ಟೇ, ಚಿನ್ನ ನಾವು ಈ ಸಿನಿಮಾ ಮಾಡಬೇಕು. ಎಷ್ಟೇ ಬ್ಯಾಕ್ ಪೇನ್ ಏನೇ ಇರಲಿ, ಆಕ್ಚುಲಿ ದರ್ಶನ್ ಎಲ್ಲೂ ಶೂಟಿಂಗ್ ನಿಲ್ಲಿಸ್ತಾರೆ, ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು. ಆಮೇಲೆ ಒಂದು ರೆಕಾರ್ಡ್ ವಿಷಯ ಏನಂದ್ರೆ, ಮಹೇಶ್ ಪತ್ರಿಕೆ ಒಂದು ಹಿಂದಿ ಆರ್ಟಿಸ್ಟ್ ಪದ್ಧತಿ ಇದ್ದಾರೆ, ಇಸ್ಮಾ ಕೆಲಸ ಮಾಡಿದ್ದಾರೆ. ಅವ್ರು ಏನು ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳಿ ಅವರು ದರ್ಶನ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಎಷ್ಟೇ ಹಠ ಮಾಡಿ ಅವ್ರನ್ನ ಕಳಿಸ್ಕೊಡೋದು ಅಂತ ಹೇಳಿದ್ರು 24 ಗಂಟೆ ದರ್ಶನ್ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಿ 24 hours. ಅದು ಆಮೇಲೆ ನಾನು ಹೇಳ್ತೀನಿ, ಇದು ಒಂದು ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್. ಯಾರು ಎಲ್ಲೂ ಬೇಜಾರಾಗ್ತಿರ್ತಾರೆ, ಖುಷಿಯಾಗಿ ಸಿನಿಮಾ ನೋಡಿ ಮಜಾ ಮಾಡಿ ಆಚೆ ಬರ್ತಿಲ್ಲ, ಅದಂತೂ ನಾನು ಕೊಡೋದು ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.